ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕ್ಯಾಂಪಸ್ನಲ್ಲಿ ಆಕಾಶವಾಣಿ ವಿನೂತನ ಸರಣಿ. ಇಂದಿನ ವಿಷಯ ಕೊರೋನಾ ಕೋವಿಡ್-19 ಮಹಾಮಾರಿ ಲೋಕವನ್ನು ಅಪ್ಪಳಿಸಿ ಮರೆಯಾಗಿ 2-3 ವರ್ಷ ಕಳೆದವು. ಹಲವರು ಮರೆತಿರಬಹುದು. ಅದ್ಯಾವುದೋ ಪ್ರಾಚೀನ ಯುಗದಲ್ಲಿ ಘಟಿಸಿದ ಘಟನೆ ಎಂಬ ರೀತಿಯಲ್ಲಿ ಹಲವರು ಖಿನ್ನತೆಗೆ ಜಾರಿರಬಹುದು. ಅದು ಉಳಿಸಿ ಹೋದ ಹೆಜ್ಜೆಗುರುತು ಭಯಾನಕ. ಅಂತಹ ಒಂದು ಹೆಜ್ಜೆಗುರುತನ್ನು ನಾವು ಶಿಕ್ಷಣ ರಂಗದಲ್ಲಿ ಕಾಣುತ್ತೇವೆ. ಶೈಕ್ಷಣಿಕ ವರ್ಷ, ಬೋಧನೆ, ಓದು, ಕಲಿಕೆ, ಪರೀಕ್ಷೆ, ಪರಸ್ಪರ ಸಾಚರ್ಯ, ಆಟೋಟ ಎಲ್ಲವೂ ಸ್ಥಗಿತವಾದವು. ವಿದ್ಯಾರ್ಥಿಗಳ ಕಲಿಯುವಿಕೆ, ಮನೋಭಾವ, ಉದ್ಯೋಗ ಆಯ್ಕೆ ಎಲ್ಲವುಗಳ ಮೇಲೆ ಇದು ದೀರ್ಘಕಾಲೀನ ಪರಿಣಾಮ ಬೀರಿತು. ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯ ಹಾನಿ ಉಂಟಾಯಿತು? ಯಾವ ರೀತಿಯ ಆರ್ಥಿಕ ಸಂಕಷ್ಟ ಉಂಟಾಯಿತು? ಉದ್ಯೋಗ ಕಳೆದುಕೊಂಡು ಅಥವಾ ವರ್ಕ್ ಫ್ರಮ್ ಹೋಮ್ ಉಪಕ್ರಮದಿಂದ ದೂರದ ಊರಿಂದ ಬಂಧುಗಳು ಊರು ಮನೆ ಸೇರಿಕೊಂಡಿದ್ದರಿಂದ ಯಾವ ರೀತಿಯ ಭಾವನಾತ್ಮಕ ತಾಕಲಾಟ ಉಂಟಾಯಿತು ಎಂಬಿತ್ಯಾದಿ ಹಾಗೂ ಕೋವಿಡ್-19 ಕುರಿತಂತೆ ಪ್ರಶ್ನೆಗಳನ್ನು ಮುಂದಿಟ್ಟುಕೊಂಡು ಆಕಾಶವಾಣಿ ಸಾಗಿದ್ದು ಉಡುಪಿ ಜಿಲ್ಲೆಯ ಹೆಬ್ರಿಯ ಸರಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕ್ಯಾಂಪಸ್ಗೆ. ಕೇಳಿ, ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಇಲ್ಲಿನ ಕೋವಿಡ್-19 ದಾರುಣ ಕಾಲವನ್ನು ನೆನಪಿಸಿಕೊಂಡ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ. ಭಾಗವಹಿಸುವವರು ರಕ್ಷಿತ್, ಸಮೃದ್ಧ್, ಅಶ್ವಥ್, ಸೌಜನ್ಯ, ವೈಷ್ಣವಿ, ವಂದನಾ, ಸ್ನೇಹ, ನಂದನ್ ಹಾಗೂ ಪ್ರತೀಕ್. ಕೇಳಿ, ಕ್ಯಾಂಪಸ್ನಲ್ಲಿ ಆಕಾಶವಾಣಿ. ನನ್ನ ಹೆಸರು ರಕ್ಷಿತ್. ನಾನು ಕೊರೋನಾ ಬಂದ ಸಂದರ್ಭದಲ್ಲಿ ದ್ವಿತೀಯ PUCಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೆ. ಕೊರೋನಾ ಅನ್ನುವಂಥದ್ದು ಬಂದಾಗ ನಮ್ಮ ಅಧ್ಯಯನದ ಮೇಲೆ ಬಹಳ ಪರಿಣಾಮ ಬೀರುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಆ ರೀತಿಯ ಒಂದು ಸಿಚುವೇಶನ್ ನಾವು ಹಿಂದೆ ಫೇಸ್ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಅದೆಲ್ಲ ಹೊಸದಾಗಿತ್ತು ನಮಗೆ. ಸೆಕೆಂಡ್ PU ಅನ್ನುವಂಥದ್ದು ನಮಗೆ ಆ ಸಂದರ್ಭದಲ್ಲಿ ಪಬ್ಲಿಕ್ ಪರೀಕ್ಷೆ ಕೂಡ ಇತ್ತು. ಅಲ್ಲಿ ನಮಗೆ ಕಾಲೇಜಿಗೆ ಬಂದು ಕಲಿಯುವಂಥದ್ದು ಬಹಳ ಇತ್ತು. ಯಾಕಂತ ಹೇಳಿದ್ರೆ ಅನೇಕ ಕ್ಲಾಸಸ್ಗಳಾಗಿರ್ಬೋದು, ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಅಗತ್ಯಕ್ಕೆ ಯಾವುದೆಲ್ಲ ಅಗತ್ಯ ಇದನ್ನೆಲ್ಲ ಹೇಳ್ತಾ ಇದ್ರು. ಆದರೆ ಆ ಸಂದರ್ಭದಲ್ಲಿ ಕೊರೋನಾ ಅನ್ನುವಂಥದ್ದು ಬಂದಿದ್ದರಿಂದ ನಾವು ಮನೆಯಲ್ಲೇ ಕೂತ್ಕೊಳ್ಬೇಕಾಯಿತು. ಹಾಗೆ ಕೆಲವೊಂದು ವಿಷಯಗಳಂದರೆ ಈಗ ಕ್ಲಾಸ್ಗಳನ್ನು ಮೊಬೈಲ್ಗಳ ಮೂಲಕ, ಆ ಮೊಬೈಲನ್ನು ಪರ್ಚೇಸ್ ಮಾಡಲಿಕ್ಕೆ ಸಹ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಮೊಬೈಲ್ಗಳು ಇರಲಿಲ್ಲ. ಯಾಕಂತ ಹೇಳಿದರೆ ಮಕ್ಕಳಿಗೆ ಸಾಮಾನ್ಯವಾಗಿ ಡಿಗ್ರಿ ಹೋಗುವಾಗ ನಮ್ಮಲ್ಲಿ ಮೊಬೈಲ್ಗಳನ್ನ ತಗೊಳ್ಳುವಂತಹ ಪರಿಸ್ಥಿತಿ ಹೀಗೆಲ್ಲ ಇತ್ತು. ಆದರೆ ಕೊರೋನಾ ಬಂದಿದ್ದರಿಂದ ಸೆಕೆಂಡ್ PUಲ್ಲೇ ನಾವು ಮೊಬೈಲನ್ನು ತಗೊಳ್ಬೇಕಾಯಿತು. ಅಲ್ಲಿ ಮೊಬೈಲ್ ತಗೊಂಡು ಕೂಡ ಕೆಲವೊಂದು ಸಮಸ್ಯೆಗಳಾಗಿದ್ದೇನೆಂದರೆ ನೆಟ್ವರ್ಕ್ಗಳು ಸರಿಯಾಗಿ ಇರಲಿಲ್ಲ. ಕೆಲವೊಂದು ರಿಮೋಟ್ ಏರಿಯಾ ಆಗಿರುವುದರಿಂದ ನಮ್ಮದು ನೆಟ್ವರ್ಕ್ಗಳ ಸಮಸ್ಯೆ ಕೂಡ ಇತ್ತು. ಅದನ್ನೆಲ್ಲ ಫೇಸ್ ಮಾಡಿ ನಾವು ಕರೆಕ್ಟಾಗಿ ಅಧ್ಯಯನ ಮಾಡುವುದು ಅಥವಾ ಅಧ್ಯಯನದ ಕಡೆಗೆ ಗಮನ ಕೊಡುವುದು ಕೂಡ ತುಂಬ ಕಷ್ಟ ಆಯಿತು. ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಮನೆಯಲ್ಲೇ ಇದ್ರು. ಆವಾಗ ಕೆಲಸವೂ ಕೂಡ ಎಲ್ಲರೂ ಸಮರ್ಪಕವಾಗಿ ಇರಲಿಲ್ಲ. ಎಲ್ಲರೂ ಕೂಡ ನಮ್ಮ ಪೋಷಕರಾಗಿರ್ಬೋದು, ನಮ್ಮ ಅಣ್ಣ ತಮ್ಮಂದಿರಾಗಿರ್ಬೋದು. ಹಾಗೆ ಇದು ನೆಟ್ವರ್ಕ್ನ ಸಮಸ್ಯೆ ಕೂಡ ಇತ್ತು. ಮತ್ತೆ ನಮ್ದು ಏನಾಯ್ತಂದ್ರೆ ಆ ಪಬ್ಲಿಕ್ ಪರೀಕ್ಷೆಯನ್ನೇ ಕ್ಯಾನ್ಸಲ್ ಮಾಡಿದ್ರು ನೆಕ್ಸ್ಟ್ ಆ ಪ್ಯಾಂಡಮಿಕ್ಕಿಂದ. ಇದು ನಮ್ಮ ಎಜುಕೇಶನ್ ಮೇಲೆ ಪರಿಣಾಮ ಬೀರಿದೆ. ಯಾಕಂತ ಹೇಳಿದ್ರೆ ನಾವು ಒಂದೇ ಮಾರ್ಗದಲ್ಲಿ ಹೋಗ್ತಿದ್ವಿ. ಹೇಗಂತ ಹೇಳಿದ್ರೆ ಹೀಗೆ ಮಾಡಿದ್ರೆ ಅಥವಾ ಈ ರೀತಿಯಾಗಿ ಹೋದ್ರೆ ನಮಗೆ ಈ ರೀತಿಯ ಜಾಬ್ ಸಿಗ್ತದೆ ಅಥವಾ ನಮ್ಮ ಫ್ಯೂಚರನ್ನು ನಾವು ಆವಾಗಲೇ ಆಲೋಚನೆ ಮಾಡ್ಕೊಂಡಿದ್ವಿ. ಮಧ್ಯದಲ್ಲಿ ಇದು ಬಂದಿದ್ರಿಂದ ನಮ್ಮ ಕೆಲವೊಂದು ಮೈಂಡ್ ಡೈವರ್ಟ್ ಆಗಿತ್ತು ಬೇರೆ ಬೇರೆ ಕಡೆಗೆ. ಅಂದರೆ ಇದರಲ್ಲಿ ಫ್ಯೂಚರ್ ಇದೆಯಾ ಅಥವಾ ಇದರಲ್ಲಿ ಮುಂದುವರಿಬಹುದಾ ಅಂತ ಪ್ರಶ್ನೆಗಳು ನಮ್ಮಲ್ಲಿ ಮೂಡಲಿಕ್ಕೆ ಪ್ರಾರಂಭವಾದವು. ಆರ್ಥಿಕವಾಗಿ ಅಥವಾ ತುಂಬ ಬೆನಿಫಿಟ್ ಆಗಿದೆ ಅಂತ ಹೇಳ್ಬೋದು. ಅದೇ ಸಂದರ್ಭದಲ್ಲಿಯೂ ತುಂಬ ಅನಾನುಕೂಲ ಕೂಡ ಆಗಿದೆ. ಬೆನಿಫಿಟ್ ಏನಂತ ಹೇಳಿದರೆ, ಹಿಂದೆ ಯಾವ ಸಂಪ್ರದಾಯ ಇತ್ತಂತ ಹೇಳಿದರೆ ನಾವೀಗ ಕೆಲಸವನ್ನು ಅರಸ್ತಾ ಹೋಗ್ಬೋದು ಅಥವಾ ಬೇರೆ ಕಾರ್ಯಗಳಿಗೆ ಯಾವುದೋ ಒಂದು ಪಾಯಿಂಟ್, ಈಗ ಬೆಂಗಳೂರು ಆಗಿರ್ಬೋದು, ಹೈದರಾಬಾದ್ ಆಗಿರ್ಬೋದು, ಮುಂಬೈ ಆಗಿರ್ಬೋದು,
ಆ ಒಂದು ನಗರ ಪ್ರದೇಶಗಳಿಗೆ ಸೀಮಿತವಾಗಿದ್ವು ನಮ್ಮ ಜಾಬ್ಗಳನ್ನು ಆರಿಸ್ತಾ ಹೋದಂತೆ. ಈ ಒಂದು ಕೊರೋನಾ ವೈರಸ್ ಬಂದಾಗ ಏನಾಯ್ತಂದ್ರೆ, ಹೋದಂತಹ ಜನರೆಲ್ಲ ತಮ್ಮ ಊರ್ ಕಡೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆದ್ರು. ಆ ಸಿಚುವೇಶನ್ ಕೂಡ ಹಾಗಿತ್ತು. ಬಂದಿದ್ರಿಂದ ಏನಾಯ್ತಂದ್ರೆ, ನಮ್ಮಲ್ಲಿ ಹಬ್ಬ ಹರಿದಿನಗಳಲ್ಲಿ ಒಟ್ಟಾಗ್ತಿದ್ದವರೆಲ್ಲ ಮನೆ ಕಡೆ ಬಂದು ಒಂದು ಎಮೋಷನ್ ಕೂಡ ಹೆಚ್ಚಾಯಿತು. ಒಬ್ರು ಅರ್ಥ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಮ ಊರಲ್ಲಿ ಹೇಳೋದಾದ್ರೆ ಅಥವಾ ಈ ಕೋಸ್ಟಲ್ ಕರ್ನಾಟಕದಲ್ಲಿ ಹೇಳೋದಾದ್ರೆ ಚೇಂಜಸ್ ಆಗುವಂಥ ವೇಗ ಹೆಚ್ಚಾಯಿತು. ಇಲ್ಲಿ ಎಲ್ಲ ಹೊರಗೆ ಹೋಗಿ ದುಡಿತಿದ್ರಿಂದ ಅವರ ಕೈಯಲ್ಲಿ ಹಣ ಕೂಡ ಇತ್ತು. ಇಲ್ಲಿಗೆ ಬಂದು ಅನೇಕ ಬದಲಾವಣೆಗಳಾಗಿದ್ವು. ಅಂದರೆ ಬೇಗ ಬೆಳಿಲಿಕ್ಕೆ ಸ್ಟಾರ್ಟ್ ಆಯ್ತಂತ ನನ್ಗನ್ಸುತ್ತೆ, ನನ್ನ ಊರ ಕಡೆ ನೋಡಿದಾಗ. ಯಾಕಂದರೆ ಕಳೆದ 5 ವರ್ಷಗಳ ಹಿಂದೆ ಕೃಷಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಿದ್ದ ಈ ಊರಿನಲ್ಲಿ ಈಗ ಕಮರ್ಷಿಯಲ್ ಆಗಿ ಜಾಸ್ತಿಯಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಅವರ ವರ್ಕ್ಸ್ ಆಗಿತ್ತು ಹೊರ ಊರಿನಲ್ಲಿ, ಅವ್ರು ಇಲ್ಲಿ ಬಂದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂತ ನನ್ಗನ್ಸುತ್ತೆ ಪರ್ಟಿಕ್ಯುಲರ್ಲಿ. ಆದ್ರಿಂದ ಇವಾಗ ನೋಡಿರ್ಬೋದು ನಾವು, ಈ ಹಿಂದೆ 5 ವರ್ಷಕ್ಕಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಬಹಳ ಬದಲಾವಣೆಗಳಾಗಿದೆ. ಅದು ಊರಿನಲ್ಲಿ ನೆಲೆ ಕಂಡುಕೊಳ್ಳಿಕ್ಕೆ ಮಾಡಿದಂತಹ ಕೆಲವೊಂದು ಉಪಾಯಗಳಾಗಿರ್ಬೋದು. ನಾವು ಪುನಃ ಅಲ್ಲಿಗೆ ಹೋದ್ರೆ ಅಲ್ಲೂ ಅನೇಕ ಸಮಸ್ಯೆಗಳು, ಅಂದ್ರೆ ನಗರ ಪ್ರದೇಶಗಳಲ್ಲೂ ಅನೇಕ ಸಮಸ್ಯೆಗಳಿವೆ. ಅದನ್ನೆಲ್ಲ ತಡ್ಕೊಂಡಿದ್ದ ಜನರು ಇವಾಗ ಊರ್ ಕಡೆ ಬಂದು ಇಲ್ಲೇ ಒಂದು ನೆಲೆ ಕಂಡುಕೊಂಡು ಬದಲಾವಣೆಗೆ ದಾರಿ ಮಾಡಿಕೊಟ್ರು, ಅಥವಾ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಅಥವಾ ಆಪರ್ಚುನಿಟಿಗಳನ್ನು ಕ್ರಿಯೇಟ್ ಮಾಡಿ ಅಥವಾ ಇಲ್ಲೇ ಏನೋ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ರಿಂದ ಇಲ್ಲಿನ ಎಕಾನಮಿ ಅಥವಾ ಆರ್ಥಿಕತೆ ಹೆಚ್ಚಾಗಿ ಬೆಳೀತು. ಅದು ಒಂದೇ ಕಡೆ ಕಾನ್ಸಂಟ್ರೇಟ್ ಆಗುವುದಕ್ಕಿಂತ ಎಲ್ಲ ಕಡೆ ಹರಿದು ಬಿಡ್ತಾ ಅಂತ ಹೇಳ್ಬೋದು. ಎಲ್ಲ ನಗರಗಳು ಬೆಳಲಿಕ್ಕೆ ಸ್ಟಾರ್ಟ್ ಆದವು. ಈಗ ಬೆಂಗಳೂರು ಅಂತ, ಹೈದರಾಬಾದ್, ಮುಂಬೈ ಅಂತ ನಗರಗಳಿಂದ ಬೇರೆ ಬೇರೆ ಕಡೆಗಳಿಗೆ ಅವರವರ ಊರುಗಳಿಗೆ ಬಂದಿದ್ರಿಂದ ಸಣ್ಣ ಸಣ್ಣ ಪುಟ್ಟ ಪುಟ್ಟ ಪಟ್ಟಣಗಳು ಕೂಡ ಬೆಳಿಲಿಕ್ಕೆ ಪ್ರಾರಂಭವಾದವು ಅಂತ ನನಗನ್ಸ್ತದೆ. ಹಾಗೆ ಇಲ್ಲಿ ಕೆಲವೊಂದು ಈಗ ಹಳ್ಳಿ ಅಂತ ಹೇಳಿದ್ರೆ ಬರೀ ಈಗ ಮುದುಕರ ವೃದ್ಧಾಶ್ರಮ ಥರ ಆಗಿತ್ತು. ಮಕ್ಕಳೆಲ್ಲ ಹೊರಗಡೆ ಹೋಗ್ತಿದ್ರು. ಈಗ ಅವರ ಮಕ್ಕಳೆಲ್ಲ ಪುನಃ ವಾಪಸ್ ಬಂದಿದ್ರಿಂದ ವಾಪಸ್ ಬಂದ ಮಕ್ಕಳು ಪುನಃ ಹೋಗ್ಲಿಕ್ಕೆ ಹಿಂಜರಿತಾ ಇದ್ದಾರೆ. ಇವಾಗ ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಸೆಟಲ್ ಆಗಿದ್ದಾರೆ. ಅದು ಒಂದು ಉಪಯೋಗ ಏನಂದ್ರೆ, ತಮ್ಮ ಪೇರೆಂಟ್ಸ್ ಒಟ್ಟಿಗೆ ತಮಗೆ ಕಳೀಲಿಕ್ಕೆ ಅಥವಾ ಭಾವನೆಗಳನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಅಥವಾ ಇಲ್ಲಿ ಊರಲ್ಲಿ ಬೆರೀಲಿಕ್ಕೆ, ಇಲ್ಲಿನ ಒಂದು ಆರ್ಥಿಕತೆಯನ್ನು ಹೆಚ್ಚಿಸಲಿಕ್ಕೆ ಇದು ಸಹಕಾರಿ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಸಮೃತ್ ಕುಮಾರ್ ಹೆಗ್ಡೆ. ನಾವು ಸೆಕೆಂಡ್ PUC ಅಲ್ಲಿರುವಾಗ ಕೊರೋನಾ ಬಂದಿದ್ದು. ಫಸ್ಟ್ PUC ಪೂರ ಕಂಪ್ಲೀಟ್ ಮಾಡಿತ್ತು, ಸೆಕೆಂಡ್ PUC ಮಾಡಲಿಕ್ಕಾಗಿಲ್ಲ. ಮನೆಯಲ್ಲೇ ಯೂಟ್ಯೂಬ್ ಕ್ಲಾಸಸ್ ಬರ್ತಿತ್ತು, ಅದನ್ನು ನೋಡಿ ಸ್ಟಡಿ ಮಾಡ್ತಿದ್ವಿ. ಬಟ್ ಏನಾಯಿತು, ನೆಕ್ಸ್ಟ್ ಬಂತು ಎಕ್ಸಾಮ್ ಬರೆಯೋದೇ ಬೇಡ ಅಂತ ಹೇಳಿದರು. ಇದರಿಂದ ಕೆಲವರು ಡಿಗ್ರಿಗೆ ಬರಲಿಕ್ಕೆ ಅವರಿಗೆ ನಾಲೆಜ್ ಇರಲ್ಲ, ಅವರು ಪಾಸ್ ಆದರು. ಅದರಿಂದ ಏನಾಯ್ತು ಅಂತ ಹೇಳಿದರೆ ಅವರಿಗೆ ಸ್ಟಡಿ ಮೇಲೆ ಕಾನ್ಸಂಟ್ರೇಟ್ ಹೋಯಿತು. ಎಲ್ಲರೂ ಪಾಸ್ ಆದ್ರಿಂದ ಏನಾಯಿತು, ಡಿಗ್ರಿಯಲ್ಲಿ ತುಂಬ ಜನ ಜಾಸ್ತಿ ಆದರು. ಇದರಿಂದ ಎಲ್ಲರಿಗೂ ಒಂದು ಆಪರ್ಚುನಿಟಿ ಕಡಿಮೆ ಆಯಿತು. ನೆಕ್ಸ್ಟ್ ಏನಂದರೆ ಸೆಕೆಂಡ್ PUC ನಾವು ಮನೆಯಲ್ಲೇ ಮಾಡಿದ್ದು. ಇದರಿಂದ ಬಸ್ ಚಾರ್ಜಸ್ ಉಳೀತು, ಊಟದ ಖರ್ಚು ಉಳೀತು, ನೆಕ್ಸ್ಟು ತುಂಬ ಕಾಲೇಜ್ ಫೀಸ್ ಅದೆಲ್ಲ ಉಳೀತು ಹೌದು. ಬಟ್ ಅದರಿಂದ ಒಂದು ಪರಿಣಾಮ ಕೂಡ ಆಯಿತು. ನಮ್ಮದು ಸೆಕೆಂಡ್ PUC ಆಗಲಿಲ್ಲ. ಈಗ ನಾವು ಜಾಬಿಗೆ ಹೋಗಬೇಕಾದ್ರೆ ನಿಮ್ಮದು ಸೆಕೆಂಡ್ PUC ಆಗಿಲ್ಲ, ಹಾಗಾಗಿ ಬ್ಯಾಕ್ಔಟ್ ಮಾಡ್ತಿದ್ದಾರೆ, ನೀವು ಬರೋದು ಬೇಡ, ನಿಮ್ಮದು ಸೆಕೆಂಡ್ PUC ಆಗಿಲ್ಲ ಅಂತ. ಕೆಲವರು ಡಿಗ್ರಿ ಮಾಡ್ತಾರೆ, ಸೆಕೆಂಡ್ PUC ಡೈರೆಕ್ಟ್ ಪಾಸ್ ಆದರೂ ಡಿಗ್ರಿ ಮಾಡ್ತಾರೆ. ಡಿಗ್ರಿಯಲ್ಲಿ ಪೂರಾ ಸಬ್ಜೆಕ್ಟ್ ಹೋಗುತ್ತೆ. ಅವ್ರೇನು ಮಾಡೋದು, ಈಗ ಸೆಕೆಂಡ್ PUC ತಗೊಂಡು ಅವ್ರಿಗೇನು ಮಾಡಲಿಕ್ಕೆ ಆಗಲ್ಲ. ನಮ್ಮದು ಅಕ್ಕಪಕ್ಕ ಮನೆ ಅಂದರೆ ನಮ್ಮ ಫ್ಯಾಮಿಲಿಗೆ ಅಷ್ಟೇ ಅಂತ ಹೊಡೆತ ಬೀಳಲಿಲ್ಲ. ಇದರಿಂದ ನಾವೆಲ್ಲ ಮನೆಯಲ್ಲಿ ಕೃಷಿ ಮಾಡೋರು, ಹಾಗಾಗಿ. ಬಟ್ ಕೆಲವರು ಫಾರಿನ್ ಕಂಟ್ರಿಯಲ್ಲಿರೋರು ಅವರು ತುಂಬ ಕಷ್ಟಪಟ್ಟರು. ನಮ್ಮ ಇಂಡಿಯಾಗೆ ಬಂದು ನೆಕ್ಸ್ಟ್ ಈಗ ನಮ್ಮ ಪಕ್ಕದ ಮನೇಲಿ ನೋಡ್ಬೋದು, ಅವರು ಇಲ್ಲೇ ಊರಲ್ಲೇ ಇದ್ದಾರೆ, ಹೋಟ್ಲು ಬಿಸ್ನೆಸ್ ಮಾಡಿಕೊಂಡು ತುಂಬ ಒಳ್ಳೆ ದುಡಿತಿದ್ರು. ಈಗ ಅವರಿಗೆ ತುಂಬ ಕಷ್ಟ ಆಗ್ತಿದೆ. ಪುನಃ ಕಾಲೇಜ್ ಶುರುವಾಗುವ ನಾವು ಡಿಗ್ರಿಯಲ್ಲಿದ್ವಿ. 8 ತಿಂಗಳು ನಮಗೆ ಇದಿತ್ತು, ಅಂದರೆ ಕಾಲೇಜ್ ಮಧ್ಯ ಗ್ಯಾಪ್ ಇತ್ತು. ನಾವಾಗ ಬರೀಲಿಕ್ಕೆ ಸಹ ಆಗ್ತಿರ್ಲಿಲ್ಲ, ತುಂಬ ಕಷ್ಟ ಆಗ್ತಿತ್ತು. ಪೆನ್ ಸಹ ಹಿಡಿತಿರ್ಲಿಲ್ಲ, ಇಂಗ್ಲೀಷ್ ಅಂತೂ ಓದಲಿಕ್ಕೆ ಬರ್ತಿರ್ಲಿಲ್ಲ. ಡಿಗ್ರಿಗೆ ಬಂದಾಗ ನಮಗೆ ಕಾನ್ಸಂಟ್ರೇಟೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಹೊರಗೆ ಆಟ ಆಡಿದ್ದು ಅದೇ ಅನುಭವ. ಕೊರೋನಾ ಟೈಮಲ್ಲಿ ಏನಾಗಿತ್ತಂದರೆ ನಾವು ಆಲ್ಮೋಸ್ಟ್ ಕ್ರಿಕೆಟ್ ಆಡಿದ್ದೇ ಬಂತು. ಪೊಲೀಸ್ ಬಂದು ಬೆಸ್ಕೊಂಡು ಬಂದಿದ್ದು ಉಂಟು, ಎಲ್ಲ ಮಾಡ್ತಿದ್ವಿ. ಅಂಗಡಿಯಲ್ಲಿ ದಿನಸಿ ತಗೊಳ್ಬೇಕಾದ್ರೆ ರೋಡಿಗೆ ಹೋಗಬೇಕು, ರೋಡಲ್ಲಿ ಪೊಲೀಸ್ ಇರ್ತಿದ್ರು. ನಾವು ಹೇಗೆ ದಿನಸಿ ತರಬೇಕಂತ ನನಗೆ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಅಪ್ಪ ಟ್ಯಾಪರ್, ಅಂದರೆ ರಬ್ಬರ್ ಟ್ಯಾಪಿಂಗ್ ಮಾಡ್ತಾರಲ್ಲ ಅದು, ಆ ಜಾಬ್ ಇರ್ತಿತ್ತು. ಬಟ್ ಬೇರೆ ಜಾಬ್ ಇರ್ತಿರ್ಲಿಲ್ಲ. ನಮ್ಮ ಪಕ್ಕದಲ್ಲೇ ಅಶ್ವಿನಿ ಹೇರ್ ಆಯಿಲ್ ಇದೆ, ಅವರದ್ದೆಲ್ಲ ಸ್ಟಾಪ್ ಮಾಡಿದರು. ಅದರಿಂದ ತುಂಬ ವರ್ಕರ್ಸ್ಗಳಿಗೆ ಕಷ್ಟ ಆಯಿತು. ಕೊರೋನಾ ಬಂದ ಮೇಲೆ ನಮ್ಮ ಪಕ್ಕದ ಮನೆಯವರು ಅವ್ರ ಮನೆ ಖಾಲಿ ಮಾಡಬೇಕಾಯಿತು.
ಅವರೀಗ ಬೇರೆ ಕಡೆ ರೂಮ್ ಮಾಡಿಕೊಂಡು ಇದ್ದಾರೆ. ಅವರು ತುಂಬ ಕಷ್ಟದ ಜೀವನ ನಡೆಸ್ತಿದ್ದಾರೆ ಈಗ. ಇಡೀ ಕೋವಿಡ್-19 ಕೊರೋನಾ ಈ ಪ್ರಕರಣವನ್ನೇ ಅನುಮಾನದಲ್ಲಿ ಕಾಣೋರಿದ್ದಾರೆ. ಇದು ಸುಳ್ಳು, ಸುಮ್ಮನೆ ಅಂತಾರಾಷ್ಟ್ರೀಯವಾಗಿ ಜನರನ್ನು ಹೆದರಿಸಲಿಕ್ಕೆ ಮಾಡಿದ್ದು. ನೀವು ನಿಮ್ಮೂರಲ್ಲಿ ನೋಡಿದ ಹಾಗೆ ಜನ ಇದನ್ನು ನಂಬಿದ್ರಾ? ಎಷ್ಟು ನಂಬಿದ್ರು? ಎಷ್ಟು ಹೆದರ್ಕೊಂಡಿದ್ರು? ಒಟ್ಟಾರೆ ಮೇಲೆ ನೀವಾಗಲಿ, ನಿಮ್ಮ ಮನೆಯವರಾಗಲಿ, ಊರವರಾಗಲಿ ಇದ್ರ ಬಗ್ಗೆ ಯಾವ ಒಂದು ಅಭಿಪ್ರಾಯದ ತಳೆದಿದ್ರೆ ನೀವು? ನನ್ನ ಹೆಸರು ಅಶ್ವಥ್. ಕೊರೋನಾ ಬಂದಿದ್ದಂತೂ ನಿಜ, ಆದರೆ ತುಂಬ ಜನರು ಯಾವ್ದಾದ್ರು ನ್ಯಾಚುರಲ್ ಡೆತ್ ಆದರೆ ಅದನ್ನು ಕೊರೋನಾ ಅಂತ ಹೇಳಿಕೊಂಡು ಅವರನ್ನು ಕ್ವಾರಂಟೈನ್ ಮಾಡೋದಾಗಿರ್ಬೋದು, ಅವರಿಗೆ ಅವರ ಮನೆಯಲ್ಲಿ ಕ್ವಾರಂಟೈನ್ ಆಗಿ ಮಾಡೋ ಹೋಮ್ ಕ್ವಾರಂಟೈನ್ ಆಗಿರ್ಬೋದು, ಇದೆಲ್ಲ ಮಾಡ್ತಿದ್ರು. ಕೊರೋನಾ ಬಂದಿದ್ದಂತೂ ನಿಜ. ನಮ್ಮ ಊರಲ್ಲಿ ಅಂದರೆ ನನ್ನ ಪಪ್ಪನ ಮನೆ ಸೈಡಲ್ಲಿ ಒಬ್ರಿಗೆ ಕೊರೋನಾ ಬಂದಿತ್ತು. ಅವ್ರು ಹೋಮ್ ಕ್ವಾರಂಟೈನ್ ಆಗಿ ಕ್ಯೂರ್ ಆಗಿದ್ರು. ಕೆಲವರು ಎಂತ ಮಾಡ್ತಾರೆ ಅಂದರೆ ಅವರಿಗೆ ಮೊದಲೇ ಹಾರ್ಟ್ ಪ್ರಾಬ್ಲಮ್ ಈ ಥರ ಎಲ್ಲ ಇರೋದ್ರಿಂದ ನಾರ್ಮಲ್ ಜ್ವರ ಬಂದರೆ ಕೊರೋನಾ ಅಂತ ಆಗೋದೇ. ಅದು ನಾರ್ಮಲ್ ಜ್ವರ ಬಂದರೆ ಅವರಿಗೆ ಉಸಿರಾಟ, ಉಬ್ಬಸ ಈ ಥರ ಎಂಥಾರು ಪ್ರಾಬ್ಲಮ್ ಇದ್ದರೆ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇಂಥರ ಇದ್ದರೆ ಅವರಿಗೆ ಈಗ ಕೊರೋನಾ ಬಂದರೆ ಅದು ಅವರಿಗೆ ಬಾಡಿಗೆ ತಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರು ನ್ಯಾಚುರಲ್ ಡೆತ್ ಆಗ್ತಿತ್ತು. ಅವಾಗ ಅದನ್ನು ಕೊರೋನಾ ಅಂತ ಹೇಳ್ತಿದ್ರು. ನಮ್ಮ ಊರಲ್ಲಿ ಆ ಥರ ಎಂಥದ್ದು ಆಗಲಿಲ್ಲ. ಕೊರೋನಾ ಎಂತಾದರೂ ಬಂದಿದ್ದರೆ ಅವರನ್ನು ಹೋಮ್ ಕ್ವಾರಂಟೈನ್ ಮಾಡಿ ಅವ್ರು ಕ್ಯೂರ್ ಆದವರಿತ್ತು. ನಮ್ಮ ಊರಲ್ಲಿ ಯಾರು ಕೊರೋನಾದಿಂದ ಡೆತ್ ಆಗಿದ್ದಾರೆ ಆ ಥರ ಎಂಥ ಕೇಸ್ ಕೇಳಲಿಲ್ಲ ನಾನು. ಇಂಥ ಒಂದು ಸಂಕಷ್ಟ ಬಂದಾಗ ಕೆಲವರು ತುಂಬ ಒಳ್ಳೆ ರೀತಿಯಲ್ಲಿ ಹೊಂದಿಕೊಂಡ್ರು. ರಜೆ ಆದ ರಜೆ, ಪುನಃ ಅವರು ಮುಂದಿನ ಅದು ಉದ್ಯೋಗ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಅದಕ್ಕೆ ಹೋದಾಗ ತುಂಬ ಚೆನ್ನಾಗಿ ಹೊಂದಿಕೊಂಡ್ರು. ಆ ಒಂದು 6-8 ತಿಂಗಳ ಕಷ್ಟವನ್ನು ಅವರು ನಿಭಾಯಿಸಿದ್ರು ಒಳ್ಳೆ ರೀತಿಯಲ್ಲಿ. ಆದರೆ ಕೆಲವರು ತುಂಬ ಹತಾಶರಾದರು. ಅದು ಸಂಪಾದನೆ ಇಲ್ಲದಕ್ಕೋ, ಉದ್ಯೋಗ ಇಲ್ಲದಕ್ಕೋ, ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪುನಃ ಹೊಂದಿಕೊಳ್ಳಿಕ್ಕೆ ಕಷ್ಟ ಆಯಿತು. ನಿಮ್ಮ ಪರಿಸ್ಥಿತಿಯಲ್ಲಿ ಏನಾಯಿತು? ನೀವು ಪುನಃ ವಿದ್ಯಾಭ್ಯಾಸಕ್ಕೆ ಒಳ್ಳೆ ರೀತಿಯಲ್ಲಿ ಹೊಂದಿಕೊಳ್ಳಿಕ್ಕೆ ಆಯ್ತಾ? ಏನೆಲ್ಲ ಕಷ್ಟ ಆಯಿತು? ಏನೆಲ್ಲ ಸುಲಭ ಆಯ್ತು ನಿಮಗೆ? ನಾನು ಸೆಕೆಂಡ್ PU ಅಲ್ಲಿ ಓದ್ತಾ ಇರಬೇಕಾದ್ರೆ ಯೂಟ್ಯೂಬ್ ಕ್ಲಾಸ್ ಅಂತ ಹೇಳ್ತಿದ್ರು. ಆವಾಗ ಪ್ರಾಪರಾಗಿ ಆನ್ಲೈನ್ ಕ್ಲಾಸ್ ಮಾಡ್ತಿರ್ಲಿಲ್ಲ. ಯೂಟ್ಯೂಬ್ ಕ್ಲಾಸ್ ನೋಡ್ತಿದ್ರೆ ಅದರಲ್ಲಿ ಇವತ್ತು ಬಂದ ಟೀಚರ್ ನಾಳೆ ಬರುವುದಿಲ್ಲ. ಆದರೆ ಅದರಲ್ಲಿ ನಮಗೆ ಒಬ್ಬರು ನೋಡುವುದು, ಸ್ಟಡಿ ಮಾಡುವಾಗ ಫ್ಲೂಯೆನ್ಸಿ ಕಟ್ಟಾಗಿ ಅದು ಎಂತ ಅರ್ಥ ಆಗೋದಿಲ್ಲ, ಆ ಥರ ಆಗ್ತಿತ್ತು. ಸರ್ ಕೇಳ್ತಿದ್ರು, ಗ್ರೂಪಲ್ಲಿ ನೋಡ್ತಿದ್ರ, ಮೆಸೇಜ್ ಹಾಕ್ತಿದ್ರು, ಕ್ಲಾಸ್ ನೋಡ್ತಿದ್ದೀರಾ ಇಲ್ವಾ ಅಂತ. ಅದು ಕೆಲವರು ನೋಡ್ತಿಲ್ಲ ಅಂದರು, ಆಮೇಲೆ ನಾವು ನೋಡ್ತಾ ಇದ್ದೇವೆ ಅಂತ ಸುಳ್ಳು ಹೇಳುವುದು ಆಗಿರ್ಬೋದು. ಮತ್ತು ಈಗ ಕೆಲ್ಸಕ್ಕೆ ಹೋಗುವುದು ಅಂದರೆ ಅವರು ನಮ್ಮ ಮನೆಯಲ್ಲಿ ಈಗ ಅಣ್ಣಂದಿರೆಲ್ಲ ಮುಂಬೈಯಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಅವರು ಸಹ ಊರಿಗೆ ಬಂದು ಹೋಮ್ ಕ್ವಾರಂಟೈನ್ ಎಲ್ಲ ಆಗಿ ನಂತರ ಅವರಿಗೆ ಕೊರೋನಾ ಆದಮೇಲೆ ಹೋಗುವಾಗ ಅಲ್ಲಿ ಅವರ ಬಿಸ್ನೆಸ್ ಪೂರ ಅಂದರೆ ಫ್ಲೋಯೇ ಹಾಳಾಗಿ ಅವರಿಗೆ ತುಂಬ ಕಷ್ಟ. ಅಂದರೆ ಯಾವುದ್ರಲ್ಲಿ ಹೋದರೂ ಹಣ ಇರುವುದಿಲ್ಲ, ಇನ್ಕಮ್ ಹೋಗೋದಿಲ್ಲ, ಮತ್ತು ಕಸ್ಟಮರ್ ಇದ್ದರೆ ಕಸ್ಟಮರ್ ಯಾರೂ ಇರುವುದಿಲ್ಲ, ಎಲ್ಲ ಊರಿಗೆ ಹೋಗಿರ್ತಾರೆ. ಮತ್ತು ಹೆಚ್ಚಿನವರು ಊರಿಗೆ ಬಂದು ತಮ್ಮಲ್ಲಿರುವ ಒಂದು ಅಲ್ಪ ಸ್ವಲ್ಪ ಹಣದಲ್ಲೇ ಸಣ್ಣದೊಂದು ಎಂತಾದರೂ ಅಂಗಡಿ ಬಿಸ್ನೆಸ್ ಎಂತಾದರೂ ಮಾಡೋದ್ರಿಂದ ಅಲ್ಲೇ ಹೆಚ್ಚಿನವರು ಊರಲ್ಲೇ ಇದ್ದರು. ಶಿಕ್ಷಣಕ್ಕೆ ಬಂದರೆ ಕೊರೋನಾ ಆದಮೇಲೆ ಒಂದು ಫಾಸ್ಟಾಗಿ ನಮಗೆ ಶಿಕ್ಷಣಕ್ಕೆ ಒಗ್ಗಿಕೊಡಲಿಕ್ಕೆ ನಮಗೆ ಒಂದು ತುಂಬ ಕಷ್ಟವಾಗ್ತಿತ್ತು. ಸೆಕೆಂಡ್ PU ಪೋರ್ಷನ್ ಎಲ್ಲ ಒಂದು 2 ತಿಂಗಳಲ್ಲಿ ಮುಗಿಸ್ಲಿಕ್ಕೆ ತುಂಬ ಪ್ರಯತ್ನ ಪಡ್ತಿದ್ರು. ಹಾಗೆ ನಮ್ಮ ಕಾಲೇಜಿನಲ್ಲಿ ಎಲ್ಲ ಮುಗಿಸಿದ್ರು. ಆದರೆ ಅದು ಕೆಲವರು ಸ್ಟೂಡೆಂಟಿಗಾದರೆ ಅದು ತುಂಬ ಕಷ್ಟ ಆಗ್ತಿತ್ತು, ಮತ್ತು ಅವರಿಗೆ ಎಂತಂತ ಅರ್ಥ ಆಗೋದಿಲ್ಲ. ಹೀಗಾಗಿ ತುಂಬ ಸ್ಟ್ರೆಸ್ ಆಗಿ ಕೆಲವರು ಕಾಲೇಜ್ ಡ್ರಾಪ್ ಮಾಡೋದಾಗಿರ್ಬೋದು ಅಂಥ ಡಿಸಿಷನ್ಗೆಲ್ಲ ಹೋಗಿದ್ರು. ಆದರೆ ಈಗ ನಮಗೆ ಎಕ್ಸಾಮ್ ಇಲ್ಲದೆ ಪಾಸ್ಔಟ್ ಮಾಡಿದ್ರಿಂದ ಎಲ್ಲರೂ ಪಾಸ್ ಆಗಿದ್ರು. ಕೆಲವರು ಮುಂದೆ ಪಾಸ್ ಆಯ್ತಂತಲ್ಲ ಅಂತಾದರೂ ಡಿಗ್ರಿಗೆ ಸೇರುವುದಾಗಲಿ ಬೇರೆ ಕೋರ್ಸ್ ಮಾಡುವುದಾಗಲಿ ಹೋಗಿ ತುಂಬ ಮಾಡಿದ್ದಾರೆ. ಬಟ್ ಅವರಿಗೆ ಆ ಎಜುಕೇಷನ್ ಒಂದ್ಸಲ ಸ್ಟಾಪ್ ಆದದ್ದು ಅದು ಅವರಿಗೆ ತುಂಬ ಡ್ರಾಬ್ಯಾಕ್ ಆಗ್ತದೆ. ಅಂದರೆ ಮುಂದೆ ಬಂದಾಗ ಅವರಿಗೆ ಅದು ಮನಸ್ಸಿರುವುದಿಲ್ಲ, ಬರೀಲಿಕ್ಕೆ ಬರುವುದಿಲ್ಲ, ಮತ್ತು ಎಲ್ಲ ನೆನಪೋಗಿರ್ತದೆ. ಹೀಗೆ ಮಾಡಿ ನನ್ನ ಸರೌಂಡಿಂಗಲ್ಲೇ ನಾನು ತುಂಬ ಜನ ನೋಡಿದ್ದೇನೆ. 1 ವರ್ಷದಕ್ಕೆ ಡಿಗ್ರಿಗೆ ಬಂದು ಮತ್ತೆ ಕೈದು ಮಾಡಿದ್ದು ಆ ಥರ ಎಲ್ಲ ನಾನು ನೋಡಿದ್ದೇನೆ. ಮತ್ತು ಕೊರೋನಾ ಒಳ್ಳೆಯದು ಮಾಡಿದೆ. ಅಂದರೆ ಒಂದು ಯಾವತ್ತೂ ಬರದಿದ್ದವರು ಫ್ಯಾಮಿಲಿಗೆ ಒಂದು ಒಗ್ಗಟ್ಟಾಗಿ, ಈಗ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರ್ತಾರೆ, ಎಲ್ಲರೂ ಒಂದು ಕುಟುಂಬ ಒಂದು ಒಟ್ಟಾಗಿ ಮಾತಾಡೋದಾಗಿರ್ಬೋದು, ಊಟ ಮಾಡೋದು, ಕೂತ್ಕೊಂಡು ಊಟ ಮಾಡೋದು, ಆಡೋದು, ಇದೆಲ್ಲ ತುಂಬ ಹೆಲ್ಪ್ ಆಗ್ತಿತ್ತು. ಅವರಲ್ಲಿರುವ ಸಂಬಂಧ ಗಟ್ಟಿ ಮಾಡಲಿಕ್ಕೆ. ಮತ್ತು ಹೊರದೇಶದಲ್ಲಿ ವಿದೇಶದಲ್ಲೇ ಇರುವವರು ದೈವ ಚಾಕ್ರಿ ಅದೆಲ್ಲನೆಲ್ಲ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದಾಗ ಅವರಿಗೆ ಗೊತ್ತಾಗ್ತಿತ್ತು ಇದೆಲ್ಲ ಇರ್ತಾನೆ ಉಂಟಂತ. ಆವಾಗ ಅವರಿಗೆ ಅದರಲ್ಲಿರುವ ದೈವ ಭೂತದ ಬಗ್ಗೆ ಎಲ್ಲ ಒಂದು ನಂಬಿಕೆ ಎಲ್ಲ ಬೆಳೀಲಿಕ್ಕೆ ತುಂಬ ಹೆಲ್ಪ್ ಆಗ್ತಿತ್ತು. ಮತ್ತು ನಾವೇ ಆಗಿರ್ಬೋದು, ನಮ್ಮ ತಮ್ಮ ಅಕ್ಕ ಅಣ್ಣಂದಿರೋ ಜೊತೆ ಆಟ ಆಡೋದ್ರಿಂದ
ಕೊರೋನಾ ಟೈಮಲ್ಲಿ ಈಗ ಮೊಬೈಲ್ ಯೂಸ್ ಮಾಡೋದು ಮಾಡ್ತಿದ್ವಿ, ಬಟ್ ಫಿಸಿಕಲ್ ಗೇಮ್ಸ್ ಆಗಿರ್ಬೋದು ಮತ್ತು ಎಲ್ಲರೊಟ್ಟಿಗೆ ಹೊಂದಿಕೊಂಡು ಜೀವನ ನಡೆಸುವುದು ತುಂಬ ಕೊರೋನಾದಿಂದ ಹೆಲ್ಪು ಆಗಿದೆ. ಮತ್ತು ವಾಣಿಜ್ಯ ಸಂಬಂಧಕ್ಕೆ ಬಂದರೆ, ಕಾಮರ್ಸ್ ಇದರಲ್ಲಿ ಬಂದರೆ ತುಂಬ ಜನ ಕೈ ಸುಟ್ಕೊಂಡಿದ್ದೇ ಜಾಸ್ತಿ ಕೊರೋನಾದಿಂದ. ಹೋಟ್ಲು ಬಿಸ್ನೆಸ್ ಅಂತೂ ಫುಲ್ ಡೌನ್ಫಾಲೇ ಕಂಡಿದ್ದು ಜಾಸ್ತಿ. ನಮ್ಮಲ್ಲೇ ನೋಡಿದ್ದೇನೆ, ತುಂಬ ಜನ ಬೆಂಗಳೂರಲ್ಲಾಗಿರ್ಬೋದು, ಬೇರೆ ಕಡೆ ಎಲ್ಲ ಔಟ್ ಆಫ್ ಸ್ಟೇಷನಲ್ಲಿ ಹೋಟ್ಲು ಮಾಡಿರುವವರು ಅಲ್ಲಿ ಮುಚ್ಚಿ ಇಲ್ಲಿಯವರು ಸಣ್ಣ ಕಿರಾಣಿ ಅಂಗಡಿ ಇರ್ಬೋದು, ಆ ಥರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇದು ತುಂಬ ತೊಂದರೆ ಕೊಡ್ತು ಕೊರೋನಾ. ನಾನು ಸೌಜನ್ಯ. ಆನ್ಲೈನ್ ಕ್ಲಾಸಿಗೆ ಏನಾದರೂ ಈ ಟೈಮಿಗಂತ ಇದ್ದಿದ್ರೆ ಅದಕ್ಕೆ ಆ ಟೈಮ್ಗಿಂತ ಅರ್ಧ ಗಂಟೆ ಮೊದಲೇ ಹೋಗಿ ನಿಲ್ಲಬೇಕಿತ್ತು. ನೆಟ್ವರ್ಕ್ ಸಿಗುತ್ತಾ ಇಲ್ವಾ, ಯಾವ ಪ್ಲೇಸಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ. ಅಲ್ಲಿ ಸಿಕ್ಕಿದ್ರು ಅವ್ರು ಹೇಳೋ ವಾಯ್ಸ್ ನಮಗೆ ರೀಚ್ ಆಗ್ತಿರ್ಲಿಲ್ಲ. ನಿಮ್ಗೆ ಕೇಳ್ತಿದ್ಯಾ, ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡಿ ಅಂದರೆ ಅದು ನಮ್ಗೆ ಏನಂತ ಕೇಳಿಸ್ತಿರ್ಲಿಲ್ಲ ಕ್ಲಾಸ್. ಅದಾದ್ಮೇಲೆ ಯೂಟ್ಯೂಬ್ ಕ್ಲಾಸಸ್ ಆಯಿತು. ಅದು ಸಮೇತ ಕ್ಲಾಸಲ್ಲಿ ಟೀಚರ್ಸ್ ಹೇಳೋ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ ಎಷ್ಟೇ ಆದರೂ, ಸ್ವಲ್ಪ ಅದು ಪ್ರಾಬ್ಲಮ್ ಆಯಿತು. ಆಮೇಲೆ ಡಿಗ್ರಿಗೆ ಬಂದಮೇಲೆ ಇಲ್ಲೂ ಹಾಗೆ ಸ್ಟಾರ್ಟಿಂಗ್ ಇರುವಾಗ ಸರ್ ಕ್ಲಾಸಲ್ಲಿ ನಾವಿರ್ತಿದ್ವು, ಅವರು ಔಟ್ಸೈಡಿಂದ ಇದ್ದು ಕ್ಲಾಸ್ ಮಾಡ್ತಿದ್ರು ಸ್ವಲ್ಪ ಟೈಮು. ಅವರಿಗೂ ಅದು ಕಷ್ಟ ಆಗ್ತಿತ್ತು ಕ್ಲಾಸ್ ಎಲ್ಲರಿಗೆ ಕಂಡಕ್ಟ್ ಮಾಡುವಂಥದ್ದು. ಡೈರೆಕ್ಟಾಗಿ ನಮ್ಗೆ ಏನೇ ಡೌಟ್ ಇದ್ರೂ ನಾವು ಕ್ಲಿಯರ್ ಮಾಡ್ಕೋಬೋದು, ಬಟ್ ಆನ್ಲೈನ್ ಕ್ಲಾಸಲ್ಲಿ ಅದು ಆಗೋದಿಲ್ಲ. ಅದು ಮೇಯ್ನ್ ಪ್ರಾಬ್ಲಮ್ ಆಗ್ತಿತ್ತು ಇದರಲ್ಲಿ. ಇನ್ನೊಂದು ಆರ್ಥಿಕವಾಗಿ ಎಂಥ ಕಷ್ಟ ಅಂದರೆ, ನಮ್ಮ ಫ್ಯಾಮಿಲಿಯಲ್ಲೇ ನಮ್ಮದು ಮಾವ ಪಪ್ಪನವರೆಲ್ಲ ಬೆಂಗಳೂರಲ್ಲಿ ಇರ್ತಿದ್ರು, ಅವ್ರು ಅಲ್ಲಿ ವರ್ಕ್ ಮಾಡ್ತಿದ್ರು. ಮಾವನವರಿಗೂ ಹಾಗೆ ಬಾರಲ್ಲಿ ವರ್ಕ್ ಮಾಡ್ತಿದ್ರು ಹೋಟೆಲ್ ಇದರಲ್ಲಿ. ಅಲ್ಲಿ ಸಮೇತ ಯಾರು ಜನ ಇಲ್ಲದೆ ಅವರಿಗೆ 6 ಮಂತ್ ರಜೆ ಸಿಕ್ತಿತ್ತು. ಅವರು ಊರಿಗೆ ಬಂದರು. ಪಪ್ಪನೂ ಹಾಗೆ ಅವ್ರು ಬೇಕ್ರಿ ಇಟ್ಕೊಂಡಿದ್ರು, ಅವರಿಗೂ ಅಲ್ಲ ಆಗದೆ ಅವ್ರು ಕ್ಲೋಸ್ ಮಾಡಿ ಇಲ್ಲಿಗೆ ಬಂದರು. ಹಾಗೆ ಎಂಥ ಕಷ್ಟ ಆಗಿದೆ ಅಂದರೆ, ಮೇಯ್ನು ಬೆಂಗಳೂರಿನವ್ರಿಗಂದರೆ ಇಲ್ಲಿ ಊರಿಗೆ ಬರಲಿಕ್ಕೆ ಬಿಡ್ತಿರ್ಲಿಲ್ಲ. ಅದರಲ್ಲಿ ದೊಡ್ಡಮ್ಮನವರು ಹಾಗೆ, ಅವರು ಅಕ್ಕಂದು ಮಗು ಎಲ್ಲ ಇತ್ತು, ಅವರು ಊರಿಗೆ ಬರಬೇಕು. ಅಲ್ಲಿ ಏನು ಇದ್ರೂ ಹೊರಗೆ ಹೋಗ್ಲಿಕ್ಕಿಲ್ಲ, ಅವ್ರಿಗೆ ಬೇಕಾದ ಐಟಮ್ ಸಿಗ್ತಿರ್ಲಿಲ್ಲ. ಅವ್ರು ಊರಿಗೆ ಒಂದಿನ ಬಂದಾಗ ಹಾಸನದವರೆಗೆ ಬಂದಿದ್ರು. ಅಲ್ಲಿ ಚೆಕ್ ಪೋಸ್ಟಲ್ಲಿ ಅವರು ನೀವು ಬೆಂಗಳೂರಿಂದ ಹೊರಗೆ ಹೋಗ್ತಿದ್ದೀರಾ, ನೀವು ಊರಿಗೆ ಬರ್ತಿದ್ದೀರಾ ಅಂತ ಒಂದು ನೈಟ್ ಅವ್ರನ್ನ ಅಲ್ಲೇ ನಿಲ್ಲಿಸಿ ವಾಪಸ್ ಬೆಂಗಳೂರಿಗೆ ಕಳಿಸಿ, ಅದಾದಮೇಲೆ 3 ತಿಂಗಳು ಅವ್ರು ಬೆಂಗಳೂರಲ್ಲೇ ಇದ್ದರು. ಆಮೇಲೆ ಇನ್ನೊಂದು ಸಲ ಸೀಲ್ ಡೌನ್ ಆಗುತ್ತೆ, ಹೋಗೋರಿಗೆ ಬಿಡ್ತಿದ್ರು. ಆ ಟೈಮಲ್ಲಿ ವಾಪಸ್ ಬಂದರು. ತುಂಬ ಪ್ರಾಬ್ಲಮ್ ಆಗಿದೆ. ಆದರೆ ನಂಗೆ ಮನೇಲಿ ಖುಷಿಯಾಗಿದೆ ಏನಂದರೆ ಒಂದೇ ವಿಷಯ, ಅಷ್ಟು 13 ಜನವು ಒಂದೇ ಮನೇಲಿ ಇರ್ತಿತ್ತು. ಯಾರೂ ಹೊರಗೆ ಹೋಗ್ತಿರ್ಲಿಲ್ಲ. ಹೋದರೆ ಅಮ್ಮ ಒಬ್ಬರು ಹೋಗಿ ಬರ್ತಿದ್ರು ಇಲ್ಲಿ ಹೊರಗೆ ಅಂಗಡಿಗೆ ಏನಾದರೂ ಹೋಗ್ಲಿಕ್ಕಿದ್ರೆ. 13 ಜನ ಒಟ್ಟು ಎಲ್ಲ ಊಟ ಮಾಡುವಾಗ 13 ಬಟ್ಲು ಹಿಡ್ಕೊಂಡು ಸಂಜೆ ಹೊತ್ತೆಲ್ಲ ಕಸಾಯ ಮಾಡಿ ಕೂತ್ಕೊಂಡು ಮಾತಾಡುವಾಗ ಅದು ಒಂದು ಭಾರಿ ಖುಷಿ ಆಗ್ತಿತ್ತು. ಇನ್ನೊಂದೇನೆಂದರೆ ಇದರಲ್ಲಿ ಯಾರು ನಮ್ಮವ್ರು ಅಂತ ಗೊತ್ತಾಗ್ತಿತ್ತು. ಅಂದರೆ ಈಗ ನಮ್ಮ ದೊಡ್ಡನಿಗೆ ಪಾಸಿಟಿವ್ ಬಂದಿತ್ತು. ನಾವು ಎಲ್ಲರಿಗೆ ಚೆಕ್ ಮಾಡೋಕ್ಕಿಂತ ಮೊದಲು ಅವ್ರಿಗೆ ಪಾಸಿಟಿವ್ ಬಂದದ್ದು ಊರಿನವರಿಗೆಲ್ಲ ಗೊತ್ತಿತ್ತು. ನಮ್ಮ ಫ್ಯಾಮಿಲಿ ಮೆಂಬರ್ಸೇ ನಮ್ಗೆ ಗುರ್ತಾ ಇದ್ದವ್ರೆ ನಮ್ಮ ಮನೆಗೆ ಬಂದರೂ ಅಂಗಳದಿಂದ ಆಚೆ ಹೊರಗೆ ಹೋಗ್ತಿದ್ರು, ಹತ್ರನೇ ಬರ್ತಿರ್ಲಿಲ್ಲ. ಯಾರ ಹತ್ರ ಕೇಳಿದ್ರು, ಅವ್ರ ಮನೇಲಿ ಪಾಸಿಟಿವ್ ಇದೆ, ನೀವು ಅವ್ರ ಹತ್ರ ಮಾತಾಡೋದು ಬೇಡ, ಹಾಗೆ ಆ ಥರ ಟ್ರೀಟ್ ಮಾಡ್ತಿದ್ರು. ಆಮೇಲೆ ನಮಗೆಲ್ಲರಿಗೂ ಕೊರೋನಾ ಚೆಕಪ್ ಮಾಡಿದಾಗ ನಮ್ಗೆ ಯಾರಿಗೂ ಪಾಸಿಟಿವ್ ಬರಲಿಲ್ಲ, ಅವರೊಬ್ಬರಿಗೆ. ನಾನು ನನ್ನಮ್ಮ ಇಬ್ಬರು ದೊಡ್ಡನ ಜೊತೆ ಒಂದೇ ಪ್ಲೇಟಲ್ಲಿ ತಿಂದು ಹಾಸ್ಪಿಟ್ಲಲ್ಲಿ ಇದ್ವಿ. ಬಟ್ ನನಗೂ ಅವರಿಗೆ ಪಾಸಿಟಿವ್ ಬರಲಿಲ್ಲ, ಅವ್ರಿಗೆ ಮಾತ್ರ ಬಂದಿತ್ತು. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದ್ದ ರೀಸನಿಂದ. ಅದರಲ್ಲಿ ಒಂದು ಗೊತ್ತಾಗ್ತಿತ್ತು, ನಮ್ಗೆ ಅಲ್ದಿರೋರು ಹೊರಗಿನವ್ರು ನಮಗೆ ಬಂದು ಹೆಲ್ಪ್ ಮಾಡಿದ್ರು, ಬಟ್ ನಮ್ಮ ಫ್ಯಾಮಿಲಿಯವರು ನಮಗಾದವರೇ ನಮ್ಮನ್ನು ನೋಡಿ ದೂರ ಹೋಗ್ತಿದ್ರು. ಕೋವಿಡ್-19 ಕಾಯಿಲೆ ಬಗ್ಗೆ ಭಯ ಆಯಿತು, ಅದು ಏನಂತ ಗೊತ್ತಿರಲಿಲ್ಲ, ಭಯ ಮಾತ್ರ ಇದ್ದದ್ದು. ಜೊತೆಗೆ ಎಜುಕೇಷನ್ ಇಲ್ಲ, ಅದೊಂದು ತೊಂದರೆ ಆಯಿತು. ನಂತರ ಹೊಸ ರೀತಿಯ ಎಜುಕೇಷನಿಗೆ ಹೊಂದ್ಕೊಳ್ಬೇಕಾಯ್ತು, ರಿಮೋಟ್ ಕ್ಲಾಸ್ ರೂಮ್. ಈ ಎಲ್ಲ 3 ಥರದ ಕಷ್ಟಗಳಿಗೆ ಹೇಗೆ ಹೊಂದಿಕೊಂಡ್ರಿ? ನಾನು ವೈಷ್ಣವಿ ರಾಜೇಶ್ ಪ್ರಭು. ಕೋವಿಡ್-19 ಅಂದರೆ ತುಂಬ ಭಯ ಇತ್ತು. ಹೌದು, ಕೋವಿಡ್-19 ಅನ್ನೋದೇ ದೊಡ್ಡ ಇಶ್ಯೂ ಅಂತಲೇ ಅಂದ್ಕೊಂಡಿದ್ವಿ. ಆಮೇಲೆ ಅನಿಸ್ತು ಎಲ್ಲರೂ ಮನೆಗೆ ಬರುವಾಗ ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲರೂ ಚೆನ್ನಾಗಿರ್ತೀವಿ ಅಂತಲೇ ಅಂದ್ಕೊಂಡ್ವಿ. ಕೋವಿಡ್-19 ಲಸಿಕೆ ಎಲ್ಲ ತಗೋಬೇಕು ಅನ್ನುವಾಗ ತುಂಬ ಭಯ ಆಯಿತು. ಎಜುಕೇಷನಿಗಂತ ಬಂದಾಗ ನಾವು 2nd PU ಇದ್ವಿ. ಆವಾಗ ಆನ್ಲೈನ್ ಕ್ಲಾಸಸ್ ಕೂಡ ಮಾಡಬೇಕಾಗಿ ಬಂತು. ಆನ್ಲೈನ್ ಕ್ಲಾಸಸ್ಸು ಕಾಲೇಜಿಂದನೇ ಒಳ್ಳೆಯದಾಗಿ ಮಾಡ್ತಿದ್ರು, ಆದರೆ ನಮಗೆ ನೆಟ್ವರ್ಕ್ ಇಲ್ಲದೆ ಕಾರಣಕ್ಕೆಲ್ಲ ಇಶ್ಯೂ ಆಗ್ತಿತ್ತು. ಆನ್ಲೈನ್ ಕ್ಲಾಸ್ ಅನ್ನುವಾಗ ನಾವು 5 ನಿಮಿಷ ಮುಂಚೆನೇ ನೆಟ್ವರ್ಕ್ ಇರೋ ಪ್ಲೇಸಿಗೆಲ್ಲ ಹೋಗಿ ನೆಟ್ವರ್ಕ್ ಹುಡ್ಕೊಂಡು ಕೂತ್ಕೊಂಡು ಕ್ಲಾಸಸ್ ಎಲ್ಲ ಕೇಳಬೇಕಾಗಿತ್ತು. ಕ್ಲಾಸಸ್ ಚೆನ್ನಾಗಿ ಮಾಡ್ತಿದ್ರು, ಆದರೆ ನಾವು ಕೇಳೋಕ್ಕಾಗ್ತಿರ್ಲಿಲ್ಲ. ಅಂದರೆ ಡೈರೆಕ್ಟಾಗಿ ಇಂಟರ್ಯಾಕ್ಷನ್ ಸಿಗ್ತಿರ್ಲಿಲ್ಲ ಲೆಕ್ಚರ್ಸ್ ಜೊತೆ. ನಮಗೆ ಕಾಲೇಜಲ್ಲಿ ಎಂಜಾಯ್ ಮಾಡಿಕೊಂಡು ಕ್ಲಾಸಸ್ ಕೇಳೋದು, ಮನೇಲಿ ಆ ಥರ ಆಗ್ತಿರ್ಲಿಲ್ಲ. ಎಲೋನಾಗಿ ಕ್ಲಾಸಸ್ ಕೇಳಬೇಕಾದ್ರೆ ಬೋರ್ ಆಗ್ತಿತ್ತು, ಕೆಲವು ಸಲ ನಿದ್ದೆ ಕೂಡ ಬರ್ತಿತ್ತು. ಮತ್ತು ಅವರೇನೋ ಕ್ವಶನ್ ಕೇಳ್ತಾರೆ, ನಮ್ಗೆ ಆನ್ಸರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಥರ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀವಿ. ಅದಾದಮೇಲೆ ಕಾಲೇಜು 1-2 ತಿಂಗಳು ಸ್ಟಾರ್ಟ್ ಮಾಡ್ತಾರಂತ ಹೇಳಿದರು, ಖುಷಿ ಆಯಿತು ಮಾಡ್ತಾರಂತ. ಆಮೇಲೆ ಮಾಡಿಲ್ಲ. ಆಮೇಲೆ ಎಕ್ಸಾಮ್ನೆಲ್ಲ ಕ್ಯಾನ್ಸಲ್ ಮಾಡಿಸಿದ್ರು 2nd PUದು. ಅದಾದಮೇಲೆ ಅದೊಂದು ಸ್ವಲ್ಪ ಬೇಜಾರಾಯಿತು. ಅಂದರೆ 2nd PU ಅನ್ನೋದು ಮೇನ್ ಸ್ಟೇಜ್ ನಮಗೆ. ಎಕ್ಸಾಮ್ನೇ ಕ್ಯಾನ್ಸಲ್ ಮಾಡಿಸಿದ್ರು ಅಂದಾಗ ನಮಗೆ ತುಂಬ ಬೇಜಾರಾಯಿತು. ಆದರೆ 1st PU ಮತ್ತು 10th ಮೇಲೆ ಮಾರ್ಕ್ಸ್ನೆಲ್ಲ ಕೊಟ್ಟರು.
ಕೆಲವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಕೆಲವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದ್ರ ಬಗ್ಗೆ. ಕೊರೋನಾ ಆದಮೇಲೆ ಡಿಗ್ರಿಗೆ ಬಂದ್ವಿ, ಮಾಸ್ಕ್ ಎಲ್ಲ ಹಾಕ್ಕೊಂಡೇ ಇರಬೇಕಿತ್ತು, ಸ್ಯಾನಿಟೇಷನ್ ಯೂಸ್ ಮಾಡಬೇಕಿತ್ತು, ಸ್ಯಾನಿಟೈಸರ್ ಯೂಸ್ ಮಾಡಬೇಕಿತ್ತು. ಹಾಗೆಲ್ಲ ಇದ್ದಾಗ ಅದೊಂದು ಕಡೆ ಹಿಂಸೆ ಥರ ಆಗ್ತಿತ್ತು ಯೂಸ್ ಮಾಡೋದೆಲ್ಲ. ಆದರೂ ಕಾಲೇಜಿಗೆ ಬಂದ್ವಿ, ಡಿಗ್ರಿಯಲ್ಲಿ ಸ್ಟಾರ್ಟ್ ಆಯಿತು ಕಾಲೇಜು. ಸ್ವಲ್ಪ ಟೈಮ್ ಮಾಸ್ಕ್ ಎಲ್ಲ ಹಾಕ್ಕೊಂಡ್ವಿ, ಆಮೇಲೆ ಹಗೂರ ಎಲ್ಲನೂ ಅವಾಯ್ಡ್ ಮಾಡ್ತಾ ಬಂದ್ವಿ. ಆಮೇಲೇನು ಇಶ್ಯೂ ಅಂತ ಅನಿಸ್ಲಿಲ್ಲ, ಚೆನ್ನಾಗಿಯೇ ಇದ್ವಿ. ನಾವು ಕೊರೋನಾ ಟೈಮಲ್ಲಿ ಫೇಸ್ ಮಾಡಿದ್ದಕ್ಕಿಂತ ಕಾಲೇಜಿಗೆ ಬಂದು ತುಂಬ ಎಂಜಾಯ್ ಮಾಡ್ಕೊಂಡು ಕ್ಲಾಸ್ ಕೇಳ್ತಿದ್ದೀವಿ ಇವಾಗ. ಕ್ಲಾಸ್ ಬಿಟ್ಟರೆ ಉಳಿದಂತೆ ನಿಮ್ಮ ಸಮಯವನ್ನು ನೀವು ಹೇಗೆ ಕಳೆದ್ರಿ ಮನೆಯಲ್ಲಿ? ಮನೇಲಿ ಹೇಗೆ ಸಮಯ ಕಳೆದ್ವಿ ಅಂದರೆ, ಫ್ಯಾಮಿಲಿ ಮೆಂಬರ್ಸ್ ನಾವು ಟೋಟಲಾಗಿ 12 ಜನ ಇದ್ದೀವಿ ಮನೆಯಲ್ಲಿ. 5 ಜನ ವರ್ಕಿಗಂತ ಹೊರಗಡೆನೇ ಇರ್ತಾರೆ, ಮತ್ತುಳಿದಿದ್ದು 7 ಜನ ಮನೆಯಲ್ಲೇ ಇರ್ತೀವಿ ನಾವು. 5 ಜನನೂ ಏನಾಯಿತು, ಕೊರೋನಾ ಪ್ಯಾಂಡಮಿಕ್ ಬಂದಾಗ ಎಲ್ಲರೂ ಮನೆಗೆ ಬಂದ್ವಿ. 12 ಜನನೂ ಮನೇಲಿದ್ದಾಗ ಹಾಗೆ ನಮ್ಮ ಮನೆಯಲ್ಲಿ ದನ ಕರು ಎಲ್ಲ ಇದ್ದಾವೆ. ಹಾಗಾಗಿ ಎಲ್ಲ ಖುಷಿಯಾಗಿ ಸೇವೆ ಮಾಡ್ಕೊಂಡಿದ್ವಿ ದನ ಕರೋದು. ಆಮೇಲೆ ಏನಾಯ್ತು ಅಂದರೆ, ಒಂದು ಟೈಮಲ್ಲಿ ನಾವು ಡೈರಿಗೆ ಹಾಲು ಕೊಡ್ತೀವಿ. ಆ ಟೈಮಲ್ಲಿ ಕೊರೋನಾ ಟೆಸ್ಟ್ ಮಾಡಬೇಕಂತ ಬಂತು. ಆವಾಗ ಚಿಕ್ಕಪ್ಪ ಹೋಗಿದ್ರು ಟೆಸ್ಟ್ ಮಾಡಲಿಕ್ಕೆ. ಆ ಟೈಮಲ್ಲಿ ಚಿಕ್ಕಪ್ಪಂಗೆ ಪಾಸಿಟಿವ್ ಬಂದಿದೆ ಅಂತ ಹೇಳಿದರು. ಮನೇಲಿರೋ ಎಲ್ಲರಿಗೂ ಟೆಸ್ಟ್ ಮಾಡಬೇಕಂತ ಹೇಳಿದರು. ಮನೆಯಲ್ಲಿ 12 ಜನಕ್ಕೂ ಟೆಸ್ಟ್ ಮಾಡಿದರು. ನೆಕ್ಸ್ಟ್ ದಿನ ನೋಡುವಾಗ ಎಲ್ಲ ರಿಪೋರ್ಟು ನೆಗೆಟಿವ್ ಇತ್ತು, ಆದರೆ ಅವ್ರಿಗೆ ಮಾತ್ರ ಪಾಸಿಟಿವ್ ಇದೆ ಅಂತ ಹೇಳಿದರು. ಆದರೂ ಅವ್ರು ಕೇಳಿಲ್ಲ, ಸೀಲ್ ಡೌನ್ ಮಾಡಲೇಬೇಕು 12 ದಿನ ಅಂತ ಹೇಳಿದರು. ಆಮೇಲೆ ಸೀಲ್ ಡೌನಲ್ಲಿ ನಮಗೆ ಒಳ್ಳೇದಾಯಿತು, ಎಲ್ಲರೂ ಖುಷಿಯಾಗಿಯೇ ಇದ್ವಿ ಒಳಗೆ. ಆಮೇಲೆ ಎಲ್ಲೂ ಹೊರಗಡೆ ಹೋಗಲಿಕ್ಕಿಲ್ಲ. ಆದರೆ ಸೀಲ್ ಡೌನ್ ಮಾಡಿದ್ರು, ಆದರೆ ತರಕಾರಿ ಎಲ್ಲ ತಂದುಕೊಡ್ಲಿಲ್ಲ, ಮನೆಗೆ ಏನು ಬೇಕಾಗಿದ್ದು ಏನೂ ತಂದುಕೊಟ್ಟಿಲ್ಲ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಯಾರೂ ಬರಲಿಲ್ಲ. ಊರಿನವರು ಒಬ್ಬರು ಇಬ್ಬರು ಅಂತ ಹೇಳಿ ಬಂದು ತಂದುಕೊಟ್ಟು ಸಹಾಯ ಮಾಡಿದರು. ಮನೆ ಒಳಗಂದರೆ ನಾವು 12 ಜನನೂ ಚೆನ್ನಾಗಿ ಆಟ ಆಡಿಕೊಂಡು ಖುಷಿಯಾಗಿದ್ವಿ. ಅಂದರೆ ಕೊರೋನಾ ಟೈಮಲ್ಲಿ ಹೊರಗಡೆ ಹೇಗೂ ಹೋಗ್ಲಿಕ್ಕೆ ಬಿಟ್ಟಿಲ್ಲ, ಸೀಲ್ ಡೌನ್ ಆಯಿತು. ಒಂಚೂರು ಹೊರಗೋದ್ರೆ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ರು. ಅದಕ್ಕೋಸ್ಕರ ಮನೇಲಿದ್ದು ನಾವು ಕ್ಯಾರಮ್ ಆಡೋದಾಗಲಿ, ಕ್ರಿಕೆಟ್ ಆಡೋದಾಗಲಿ ಎಲ್ಲನೂ ಕೂತ್ಕೊಂಡು ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಅವ್ರು ಬರೋ ಟೈಮಲ್ಲಿ ಒಂದೊಂದು ವೇಳೆ ಚಿಕ್ಕಪ್ಪನವರು ಆಚೆ ರೂಮಲ್ಲಿ ಇರ್ತಿದ್ರು ಸಪ್ರೇಟಾಗಿ. ಅವ್ರು ಹೋದ ತಕ್ಷಣ ನಾವೆಲ್ಲ ಒಟ್ಟಿಗೆ ಜೊತೆಲೇ ಇರ್ತಿದ್ವಿ, ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದಾಗಲಿ, ಮಾತಾಡೋದಾಗಲಿ ಎಲ್ಲನೂ ಎಂಜಾಯ್ ಮಾಡ್ತಿದ್ವಿ ಕೂತ್ಕೊಂಡು. ಇದೊಂದು ಇಶ್ಯೂ ಹೌದು, ಆದರೆ ನಮಗೆ ತುಂಬ ಅಡ್ವಾಂಟೇಜ್ ಅಂತ ನಾನು ಹೇಳ್ತೀನಿ. ಸರ್, ನನ್ನ ಹೆಸರು ವಂದನಾ. ಫಸ್ಟ್ PU ಎಕ್ಸಾಮ್ ಲಾಸ್ಟ್ ಫೈನಲ್ ಎಕ್ಸಾಮ್ ಬರಿಬೇಕಾದ್ರೆ ಕೊರೋನಾ ಅಂತ ಹೇಳಿ ಸ್ಪ್ರೆಡ್ ಆಗಿತ್ತು. ಅಂತೂ ಇಂತೂ ಫಸ್ಟ್ PU ಎಕ್ಸಾಮ್ ಬರೆದ್ವಿ, ಫೈನಲ್ ಎಕ್ಸಾಮ್ ಬರೆದ್ವಿ. ನೆಕ್ಸ್ಟ್ ಸೆಕೆಂಡ್ PU ಹೋಗಬೇಕಾದ್ರೆ ಅಲ್ಲಿ ಕೊರೋನಾ ಬಂತು, ಲಾಕ್ಡೌನ್ ಆಯಿತು. ನಮ್ಗೆ ಏನಾಯ್ತು ಅಂತ ಹೇಳಿದರೆ ಆನ್ಲೈನ್ ಕ್ಲಾಸ್ ಅಂತ ಸ್ಟಾರ್ಟ್ ಆಯಿತು. ನಾನೇನಂತ ಹೇಳಬೇಕಾದ್ರೆ, ಆನ್ಲೈನ್ ಕ್ಲಾಸ್ ಅಂತ ಹೇಳಿ ನಮಗೆ ಮುಂಚೆ ಏನಂತಲೇ ಗೊತ್ತಿರಲಿಲ್ಲ. ಅದಕ್ಕೆ ನಾವೊಂದು ಹೊಂದ್ಕೊಳ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ಯಾಕಂತ ಹೇಳಿದರೆ ಟೀಚರ್ಸನ್ನು ನಾವು ಕರೆಕ್ಟಾಗಿ ನೋಡ್ತಿರ್ಲಿಲ್ಲ ಡೈರೆಕ್ಟಾಗಿ. ನಮಗೆ ತುಂಬ ಕಷ್ಟ ಆಯಿತು. ಅಂದರೆ ನಾನು ಕಲ್ತಿದ್ದು ಅಮೃತ ಭಾರತಿ ಕಾಲೇಜಲ್ಲಿ. ನಮಗೆ ಒಂದು ಇಂಪಾರ್ಟೆನ್ಸ್ ಆ್ಯಪ್ನ ಮೂಲಕ ಅವರು ಟೀಚ್ ಮಾಡ್ತಿದ್ರು. ಬಟ್ ಆನ್ಲೈನ್ ಕ್ಲಾಸಲ್ಲಿ ಪ್ರತಿ ಗಳಿಗೆ ನಾವು ಆ ಆ್ಯಪಿಗೆ ಹೋಗಿ ಲಾಗಿನ್ ಆಗಬೇಕು, ಅದು ನಮಗೆ ರಗಳೆ ಆಗ್ತಿತ್ತು. ಮತ್ತು ಏನಂತ ಹೇಳಿದರೆ ಟೀಚರ್ಸಿಗೂ ಹಾಗೆ ನಾವೇನಾದರೂ ಡೌಟ್ ಇದ್ದರೆ ಕೇಳುವ ಹಾಗಿರಲಿಲ್ಲ. ಅಂದರೆ ಈಗ ಒಬ್ಬ ಟೀಚರ್ಸ್ ಎಷ್ಟು ಅಂದರೆ ಒಂದು 200-300 ಜನ ಸ್ಟೂಡೆಂಟ್ ಇದ್ದರೆ ಫಸ್ಟ್ ಸೆಕೆಂಡ್ PU ಅಲ್ಲಿ ಯಾರ ಹತ್ರ ಅಂತ ಅವರು ಕನೆಕ್ಟ್ ಮಾಡ್ಬೋದು. ಹಾಗೆ ಮತ್ತು ಕೆಲವೊಂದು ಟೀಚರ್ಸಿಗೆ ಹಾಗೆ ಸಮ್ಟೈಮ್ಸ್ ನೆಟ್ವರ್ಕ್ ಇರೋದಿಲ್ಲ, ಸ್ಟೂಡೆಂಟಿಗೆ ಹಾಗೆ ಕೆಲವರೊಂದು ಇಂಟೀರಿಯರ್ ಪ್ಲೇಸಲ್ಲೆಲ್ಲ ಇರ್ತಾರೆ, ಅವ್ರಿಗೆ ಕರೆಕ್ಟಾಗಿ ನೆಟ್ವರ್ಕೇ ಇರ್ತಿರ್ಲಿಲ್ಲ. ಬಟ್ ನಮ್ಗೆ ಹಾಗೆ ಇರ್ತಿರ್ಲಿಲ್ಲ. ನಮ್ಮ ಏರಿಯಾದಲ್ಲಿ ನೆಟ್ವರ್ಕ್ ಇದೆ. ಆದರೆ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಬೆಳಿಗ್ಗೆ ನಾವು 9 ಗಂಟೆಗೆ ನಮಗೆ ಕ್ಲಾಸ್ ಸ್ಟಾರ್ಟ್ ಆದರೆ ಸಂಜೆ 4 ಗಂಟೆ ತನಕ ಕ್ಲಾಸೇ ಬಿಡದೆ, ಒಂದು ಮಧ್ಯಾಹ್ನ ಆಫ್ಟರ್ನೂನ್ ಲಂಚಿಗೆ ಮಾತ್ರ ಒಂದು ½ an hour ಅಂತ ಫ್ರೀ ಬಿಡ್ತಿದ್ರು. ಆಮೇಲೆ ನಮಗೆ ಕಂಟಿನ್ಯೂಸ್ ಕ್ಲಾಸ್ ಆಗ್ತಿತ್ತು. ಇದರಿಂದ ಏನಂತ ಹೇಳಿದರೆ, ನಾವು ಒಬ್ಬರೇ ಮನೆಯಲ್ಲಿ ಇರ್ತಾ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿತ್ತು. ಅಂದರೆ ನನಗೆ ಸಿಸ್ಟರ್, ಅವ್ರಿಗೆ ಏನಾಗ್ತಿತ್ತು ಅಂತ ಹೇಳಿದರೆ, ಅವಳು 10th ಅಲ್ಲಿದ್ಲು. ಅವ್ರಿಗೇನಂದರೆ ಒಂದು ಆ ಏರಿಯಾದಲ್ಲಿ ಸ್ವಲ್ಪ ಜನ ಮಕ್ಕಳಿಗೆ ಒಬ್ಬರು ಟೀಚರ್ ಬಂದು ಟೀಚ್ ಮಾಡೋದು, ಆ ಥರ ಆಗ್ತಿತ್ತು. ಸ್ವಲ್ಪ ಲಾಕ್ಡೌನ್ ಆದಮೇಲೆ ನಮಗೇನಾಗ್ತಿತ್ತು, ಒಂಟಿತನ, ಅಂದರೆ ಒಬ್ಬರೇ ಕೂತ್ಕೊಳ್ಬೇಕು ಮನೆಯಲ್ಲಿ, ಹಾಗೆ ಆಗ್ತಿತ್ತು. ಮತ್ತು ಒತ್ತಡ, ತುಂಬ ಸ್ಟ್ರೆಸ್ ಆಗ್ತಿತ್ತು. ಈ ಆನ್ಲೈನ್ ಕ್ಲಾಸನ್ನು ಯಾರು ಕೇಳ್ತಾರೆ ಹಾಗೆಲ್ಲ ಆಗ್ತಿತ್ತು. ಬಟ್ ಒಮ್ಮೆ ಕಾಲೇಜ್ ಸ್ಟಾರ್ಟ್ ಆದರೆ ಸಾಕು ಅಂತ ಹಾಗೆ ಅನಿಸ್ತಿತ್ತು. ಇದರಿಂದ ನಮಗೆ ಮೊಬೈಲನ್ನು ನೋಡೋದ್ರಿಂದ ಒಂದು ಏನಂತ ಹೇಳಿದರೆ ತುಂಬ ಅಡಿಕ್ಷನ್ ಮೊಬೈಲಿಗೆ ಅಂತ ಹೇಳಿದರೆ, ನಾವು ಬೆಳಿಗ್ಗೆ ಎದ್ದು ನಮ್ಮ ಕನಸಲ್ಲಿ ಕೂಡ ಮೊಬೈಲೇ ಬರ್ತಿದೆ, ಆ ಥರ ಆಗ್ತಿತ್ತು. ಬಟ್ ಏನಂತ ಹೇಳಿದರೆ ಅನಿವಾರ್ಯ, ನಾವು ಆನ್ಲೈನ್ ಕ್ಲಾಸನ್ನು ಕೇಳಲೇಬೇಕು ಹಾಗಿತ್ತು. ನಮಗೆ ಅಂತೂ ತುಂಬ ಸ್ಟ್ರಿಕ್ಟ್ ರೂಲ್ಸನ್ನು ಮಾಡಿದರು ಅಮೃತ ಭಾರತಿಯಲ್ಲಿ ಇರಬೇಕಾದ್ರೆ. ಬಟ್ ಫೈನಲ್ ಆಗಿ ಏನಂತ ಹೇಳಿದರೆ ಕಾಲೇಜ್ ಸ್ಟಾರ್ಟ್ ಆಯಿತು. ಒಂದು 3 ತಿಂಗಳು 2 ತಿಂಗಳು ನಾವು ಹೋದ್ವಿ ಅಮೃತ ಭಾರತಿಗೆ. ಒಂದು 3 ಪ್ರಿಪ್ರೇಟರಿಯನ್ನು ಕೂಡ ಬರೆದ್ವಿ. ಬಟ್ ಫೈನಲ್ ಏನಾಯ್ತು ಅಂತ ಹೇಳಿದರೆ, ನಮಗೆ ಒಂದು ಪಬ್ಲಿಕ್ ಎಕ್ಸಾಮನ್ನೇ ತೆಗೆದು ಹಾಕಿದ್ರು. ಫಸ್ಟ್ PU ಅಲ್ಲಿ ಮತ್ತು 10th ಅಲ್ಲಿ ಏನು ನಾವು ಮಾರ್ಕನ್ನು ತೆಕ್ಕೊಂಡಿದ್ವಿ ಅದೇ ಮಾರ್ಕ್ ನಮಗೆ ಫೈನಲ್ ಮಾಡಿದರು.
ಆ್ಯಕ್ಚುಲಿ ಅದು ತಪ್ಪು ಡಿಸಿಷನ್ ಅಂತ ಹೇಳಿ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ ತೆಗೆಯುವ ಕೆಪಾಸಿಟಿ ಇದ್ದವರು ಕೂಡ 10th ಅಥವಾ ಫಸ್ಟ್ ಪಿ ಯು ಅಲ್ಲಿ ನಾನಿನ್ನು ಸೆಕೆಂಡ್ ಪಿ ಯು ಸಿಯಲ್ಲಿ ಚಂದ ಮಾಡಿ ಬರೀತೇನೆ ಅಂತ ಹೇಳುವವರಿಗೆ ಅದು ತುಂಬ ಅನ್ಯಾಯ ಆಗಿದೆ. ಅದು ನ್ಯಾಯ ಅಂತ ಅಲ್ಲ ಅಂತ ನನ್ನ ಅಭಿಪ್ರಾಯ. ನೆಕ್ಸ್ಟ್ ನಾವು ಡಿಗ್ರಿಗೆ ಬರ್ತಾ ಇರಬೇಕಾದ್ರೆ ಅಲ್ಲಿ ಡಿಗ್ರಿ ಕೂಡ ಹಾಗೇನೆ, ನಾವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಆಯಿತು, ನಮಗೆ ರಿಸಲ್ಟ್ ಬಂತು. ಸೆಕೆಂಡ್ ಪಿ ಯು ಎಕ್ಸಾಮ್ ಆಗಲಿಲ್ಲ, ಬಟ್ 10th ಮತ್ತು ಫಸ್ಟ್ ಪಿ ಯು ಬೇಸಸ್ ಮೇಲೆ ನಮಗೆ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಬಿಟ್ಟರು. ಬಟ್ ಅದು ಯಾಕೆ, ಅದು ನಮಗೆ ಇನ್ನು ಕೆಲಸಕ್ಕೆಲ್ಲ ಹೋಗುವಾಗ ಅದು ಯೂಸಿಗೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೋದೇ ಧರ್ಮಕ್ಕೆ ಪಾಸಾಗಿ ಬಂದವರು ಅಂತ ಹೇಳ್ತಾರೆ, ಇವಾಗನೇ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ಬಟ್ ನಾವು ಡಿಗ್ರಿಗೆ ಬರಬೇಕಾದ್ರೆ ತುಂಬ ಗ್ಯಾಪ್ ಇತ್ತು, ಒಂದು 7-8-9 ತಿಂಗಳು ಗ್ಯಾಪ್ ಇತ್ತು. ನೆಕ್ಸ್ಟ್ ನಾವು ಡಿಗ್ರಿಗೆ ಬರಬೇಕಾದ್ರೆ ಡಿಗ್ರಿಯಲ್ಲಿ ಏನಾಯ್ತು ಅಂತ ಹೇಳಿದರೆ, ಬೇರೆ ಕೋರ್ಸಿಗೆ ಹೋಗಲಿಕ್ಕೆ ಯಾರಿಗೆ ಸಹ ಇಷ್ಟ ಇರಲಿಲ್ಲ. ಅಂದರೆ ಫೀಸ್ ಜಾಸ್ತಿ, ಇನ್ನೂ ಕೊರೋನಾ ಬಂದರೆ ಫೀಸ್ ಕಟ್ಟಿದೆಲ್ಲ ವೇಸ್ಟ್ ಆಗ್ತದೆ. ಆನ್ಲೈನ್ ಕ್ಲಾಸ್ ಆದರೆ ಈಗ ಫಾರ್ ಎಕ್ಸಾಂಪಲ್ ಕಾಮರ್ಸ್ ಡಿಪಾರ್ಟ್ಮೆಂಟ್, ಕಾಮರ್ಸ್ ತಗೊಂಡವರು ಬೇರೆ ಲ್ಯಾಬ್ ಟೆಕ್ನಿಷಿಯನ್ ಆ ಕೋರ್ಸಿಗೆಲ್ಲ ಹೋಗ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ ಲ್ಯಾಬ್ ಟೆಕ್ನಿಷಿಯನಲ್ಲಿ ಪ್ರಾಕ್ಟಿಕಲ್ ಇರ್ತದೆ, ಅದನ್ನು ಮಾಡಿದರೆ ಹೇಗೆ ಆನ್ಲೈನ್ ಕ್ಲಾಸಲ್ಲಿ ಪ್ರಾಕ್ಟಿಕಲ್ ಎಲ್ಲ ಮಾಡಲಿಕ್ಕೆ ಆಗ್ತದೆ, ಆಗೋದಿಲ್ಲ. ಸೊ ಕೆಲವರೆಲ್ಲ ಏನು ಮಾಡಿದ್ರು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಜನ ಡಿಗ್ರಿಗೆ ಅಪ್ಲೈ ಮಾಡಿದರು. ಡಿಗ್ರಿಗೆ ಅಪ್ಲೈ ಮಾಡಿದರು. ಡಿಗ್ರಿಯಲ್ಲಿ ತುಂಬ ಕಾಂಪಿಟೇಷನ್ ಜಾಸ್ತಿ ಆಯಿತು, ತುಂಬ ಸ್ಟೂಡೆಂಟ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಯಿತು. ಆಮೇಲೆ ನಾವು ಡಿಗ್ರಿಯಲ್ಲಿ 8 ತಿಂಗಳು ಬಿಟ್ಟು ಡಿಗ್ರಿಗೆ ಬಂದ ನಂತರ ನಮಗೆ ತುಂಬ ಅಂದರೆ ಕ್ಲಾಸಿಗೆ ಒಂದು ಹೊಂದಾಣಿಕೆ ಮಾಡಲಿಕ್ಕೇ ಕಷ್ಟ ಆಯಿತು. ಯಾಕಂತ ಹೇಳಿದರೆ ಅಷ್ಟು ಸಮಯ ಒಂಟಿಯಾಗಿ ಇದ್ದು, ಬಟ್ ಕ್ಲಾಸಲ್ಲಿ ಕೂಡ ಹಾಗೆಯೇ ಮಾಸ್ಕ್ ಹಾಕ್ಕೊಂಡೇ ಕೂತ್ಕೊಳ್ಬೇಕು, ಮಾಸ್ಕ್ ತೆಗಿಲಿಕ್ಕೆ ಸಹ ಇಲ್ಲ. ಲೆಕ್ಚರ್ಸ್ ಕೂಡ ಹಾಗೆಯೇ ಮಾಸ್ಕ್ ಹಾಕ್ಕೊಂಡಿರೋದು, ಕೆಲವೊಮ್ಮೆ ಅವ್ರು ಹೇಳಿದ್ದು ಕೂಡ ಅರ್ಥ ಆಗೋದಿಲ್ಲ. ಮತ್ತು PPT ಪ್ರೆಸೆಂಟೇಷನ್ ಇದೆಲ್ಲ ನಮಗೆ ತುಂಬ ಕಷ್ಟ ಆಯಿತು. ಬಟ್ ಕೊರೋನಾದಿಂದ ತುಂಬ ಲಾಭ ಕೂಡ ಆಗಿದೆ, ನಷ್ಟ ಕೂಡ ಆಗಿದೆ. ಇದುವರೆಗೆ ಕ್ಯಾಂಪಸ್ನಲ್ಲಿ ಆಕಾಶವಾಣಿ ವಿನೂತನ ಸರಣಿ ಕಾರ್ಯಕ್ರಮದಲ್ಲಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹೆಬ್ರಿ ಇಲ್ಲಿನ ಕೋವಿಡ್-19 ದಾರುಣ ಕಾಲವನ್ನು ನೆನಪಿಸಿಕೊಂಡ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ಕೇಳಿದಿರಿ. ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಹಾಗೂ ಸಹಕರಿಸಿದ ಪ್ರಾಂಶುಪಾಲರಿಗೆ, ಬೋಧಕ ವೃಂದದವರಿಗೆ ಧನ್ಯವಾದಗಳು. ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.